So we are going to hit 50 now. Let's go. So she's going to hit 50 on the Odo. Go, 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 go. Third gear. Third gear. 50. ನೋಡೋದು ತುಂಬ ಸ್ಲೋ ಮಾಡ್ತಾರೆ, ಸ್ವಲ್ಪ ರೇಸ್ ಮಾಡಿದರೆ ಸಹ ಅವಳಿಗೆ ಪಾಸ್ ಆಗ್ಬೋದು ಅಲ್ಲಿಂದ. ಮತ್ತು ಅದು ಯಾರು ಹೇಳಿದ್ದು ಅವರಿಗೆಲ್ಲ, ಅವರಿಗೆ ಅರ್ಥ ಆಗಬೇಕಲ್ಲ ಹೇಳಿದರೆ ಸರ್. ಒಂದು ಇನ್ಸಿಡೆಂಟ್ ಹೇಳ್ತಾನೆ ಕೇಳಿ, ಇವಳು ಬಿದ್ದಿರಲ್ಲ ಆಲ್ರೆಡಿ ಬೈಕಲ್ಲಿ. ಲಾಟ್ ಆಫ್ ಪೀಪಲ್ ಸೇಯಿಂಗ್ ದಟ್ ಯು ಕಾಂಟ್ ಲರ್ನ್ ಆನ್ ಡ್ಯೂಕ್ 250. ಇದೆಲ್ಲ ಬೇಸಿಕ್ ಥಿಂಗ್ಸ್ ನೋಡು. ಇದು ನಾವು ಹೇಗೆ ಸ್ಟಾರ್ಟ್ ಮಾಡಬೇಕು, ಇದು ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಬೇಸಿಕ್ಲಿ ನಾವೀಗ ಸ್ಟಾರ್ಟ್ ಮಾಡುವಾಗ ಯು ಹ್ಯಾವ್ ಟು ಹೋಲ್ಡ್ ದಿಸ್ ಕಂಪ್ಲೀಟ್ ಕ್ಲಚ್. ನ್ಯೂಟ್ರಲ್ ಮತ್ತು ಕ್ಲಚ್ ಸೇಮ್. ದಿಸ್ ಇಸ್ ಆಲ್ಸೋ ನ್ಯೂಟ್ರಲ್, ದಿಸ್ ಇಸ್ ಆಲ್ಸೋ ನ್ಯೂಟ್ರಲ್, ದರ್ ಆರ್ಸ್ ಅ ಸೇಮ್. ಓಕೆ, ಸೊ ವೆನ್ ಯು ರೈಡ್ ದ ಬೈಕ್ ಅಲ್ವಾ, ಇದು ಕ್ಲಚ್ ಹಿಡಿದು ಫಸ್ಟ್ ಗೇರ್ ಹಾಕಿ ಡೌನ್ ಮಾಡಿದರೆ ಫಸ್ಟ್ ಗೇರ್, ಇದು ಫಸ್ಟ್ ಗೇರ್ ಹಾಕಿ ಮೆಲ್ಲ 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 ಕ್ಲಚ್ ಬಿಟ್ಕೊಂಡು ಎದುರು ಹೋಗಬೇಕು. ಗೊತ್ತಾಯ್ತಾ? ಆಕ್ಸಿಲೇಟರ್, ಇದು ಆಕ್ಸಿಲೇಟರ್ ಮತ್ತು ಈ ಕ್ಲಚ್ಚನ್ನು ಒಟ್ಟಿಗೆ ಹಿಡಿದ್ರೆ ಏನಾಗ್ತದೆ ಅಂದರೆ ನಿಮ್ಮ ಕ್ಲಚ್ ಪ್ಲೇಟ್ ಕಂಪ್ಲೀಟ್ಲಿ ಬರ್ನ್ ಆಗ್ತದೆ. ಸೊ ನೆವರ್ ಆಕ್ಸಿಲರೇಟ್ ಆ್ಯಂಡ್ ಹೋಲ್ಡ್ ದ ಕ್ಲಚ್ ಅಟ್ ದ ಸೇಮ್ ಟೈಮ್. ಯು ಕ್ಯಾನ್ ಲೀವ್ ಇಟ್ ಸ್ಲೈಟ್ಲಿ ಲೈಕ್ ದಿಸ್, ಬಟ್ ನಾಟ್ ಹೋಲ್ಡ್ ಇಟ್ ಆ್ಯಂಡ್ ದೆನ್ ಗಿವ್ ಆಕ್ಸಿಲೇಟರ್. ಇದೆರಡು ಕೊಟ್ಟರೆ your bike ಇದು ಕ್ಲಚ್ ಪ್ಲೇಟ್ ವಿಲ್ ಬರ್ನ್ ಆಫ್. ಸೊ ದ್ಯಾಟ್ ಈಸ್ ಸಮಥಿಂಗ್ ದ್ಯಾಟ್ ಯು ಶುಡ್ ನೆವರ್. ಮೋಸ್ಟ್ ಆಫ್ ದ ಬಿಗಿನರ್ಸ್ ಡೂ ದ್ಯಾಟ್. ಗೊತ್ತಾಯ್ತಾ? ಸ್ಟಾರ್ಟಿಂಗ್ ನಂದು ಕೂಡ ಆದರೆ ಸ್ಟಾಲ್ ಆಗ್ತಿತ್ತು ನನ್ನ ಬೈಕ್. ಆಕ್ಸಿಲೇಟರ್ ಕೊಡ್ತಾನೆ ಇರಲಿಲ್ಲ ನಾನು. ಆ್ಯಕ್ಚುಲಿ ಅದು ಸ್ಕೂಟರ್ ಬಿಟ್ಬಿಟ್ಟು ಅಭ್ಯಾಸ ಆಗಿತ್ತಲ್ಲ, ಹಾಗೆ ಅದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸೊ ಬೇಸಿಕ್ ಅದು ಮೋಸ್ಟ್ ಕಾಮನ್ ಪ್ರಾಬ್ಲಮ್, ಎಲ್ಲರಿಗೆ ಅದು ಪ್ರಾಬ್ಲಮ್ ಇದೆ. ಬಟ್ ಅದೀಗ ಸಾರ್ಟ್ ಆಗಿದೆ. ಐ ಥಿಂಕ್ ನಾನು ಇವತ್ತು ನೋಡಿದ ಪ್ರಕಾರ ಬೈಕ್ ಎಲ್ಲೂ ಸ್ಟಾಲ್ ಆಗಲೇ ಇಲ್ಲ. ಸೊ ದ್ಯಾಟ್ ಈಸ್ ಸಮ್ ಇಂಪ್ರೂವ್ಮೆಂಟ್, ದಟ್ ಈಸ್ ಲೈಕ್ ಹ್ಯೂಜ್ ಇಂಪ್ರೂವ್ಮೆಂಟ್. ಬಟ್ ಯಾಕಂದರೆ ಇದು ಒಂದು ಇನ್ಸಿಡೆಂಟ್ ಹೇಳ್ತಾನೆ ಕೇಳಿ, ಇವಳು ಬಿದ್ದಿರಲ್ಲ ಆಲ್ರೆಡಿ ಬೈಕಲ್ಲಿ. ಸೊ ಅದಕ್ಕೆ ನಾವು ಇದೆಲ್ಲ ಹಾಕಿದ್ದೀಗ. ಇದು ನಮ್ಮದು ಇದೆಲ್ಲ ಆಕ್ಸರೀಸ್ ಯಾಕೆ ಹಾಕಿದೆ ಅಂದರೆ ಇವಳೊಮ್ಮೆ ಬಿದ್ದಿದ್ಲು. ಆ ಯೂ ಟರ್ನ್ ಮಾಡುವಾಗ ಅವಳು ಬಿದ್ದಿದ್ಲು, ಬಿಕಾಸ್ ಶಿ ವಾಸ್ ವೆರಿ ಸ್ಲೋ ಆ್ಯಂಡ್ ಶಿ ಅಪ್ಲೈಡ್ ದ ಫ್ರಂಟ್ ಬ್ರೇಕ್. ಸೊ ಇದು ತಿರುಗಿಸುವಾಗ ನೀವು ಟರ್ನ್, ಸೊ ನೀವು ಬೈಕನ್ನು ಹೀಗೆ ಟರ್ನ್ ಮಾಡುವಾಗ, ಹೀಗೆ ನೀವು ಟರ್ನ್ ಮಾಡುವಾಗ ನೀವು ಫ್ರಂಟ್ ಬ್ರೇಕ್ ಹಾಕಿದರೆ ನಿಮ್ಮ ಗಾಡಿ ಹೀಗೆ ಬೀಳ್ತದೆ. ವೆನ್ ಯು ಟರ್ನ್ ಲೈಕ್ ದಿಸ್ ಮತ್ತು ಫ್ರಂಟ್ ಬ್ರೇಕ್ ಅಪ್ಲೈ ಮಾಡಿದೆ, ಬಿಕಾಸ್ ಅದು ಬ್ಯಾಲೆನ್ಸ್ ಆಗ್ತದೆ. ಸೊ ದ್ಯಾಟ್ ವಾಸ್ ದ ಮಿಸ್ಟೇಕ್ ದ್ಯಾಟ್ ಶಿ ಡಿಡ್, ಬಿಕಾಸ್ ಆಫ್ ವಿಚ್ ಅವಳು ಅದು ಗಾಡಿ ಬಿದ್ದಿತ್ತು. ಥ್ಯಾಂಕ್ಫುಲಿ ನಮಗೆ ಇಲ್ಲಿ ಸ್ಕ್ರಾಚಸ್ ಬೀಳಲಿಲ್ಲ. ಬೇಸಿಕ್ಲಿ ಅದು ಬೀಳುವಾಗ ಏನಾಯ್ತು ಅಂದರೆ ಇದು ಪಾರ್ಟ್ ಇದೆಯಲ್ಲ, ಇದು ಪಾರ್ಟ್ ಕಟ್ಟಾಗಿ ನಾವೀಗ ಅದನ್ನು ಗಮ್ ಹಾಕಿ ಸ್ಟಿಕ್ ಮಾಡಿದ್ವಿ ಮತ್ತೆ. ಸೊ ಈಗ ಅದು ಶಾರ್ಟ್ ಆಗಿದೆ. ಅದೊಂದು ಬಿಟ್ಟರೆ ಬೇರೆ ಎಲ್ಲಿ ಸಹ ಎಫೆಕ್ಟ್ ಆಗಲಿಲ್ಲ. ಥ್ಯಾಂಕ್ಫುಲಿ ಬೈಕ್ ಈಸ್ ಗುಡ್. ಈಗ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಇದೆ, ಇನ್ನೇನು ಪ್ರಾಬ್ಲಮ್ ಬರಲಿಕ್ಕೆ ಚಾನ್ಸ್ ಇಲ್ಲ. ಸೊ ಶಿ ಇಸ್ ಟ್ರೈಂಗ್ ಟು ಲರ್ನ್ ದ ಬೈಕ್. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ಟ್ರೈಂಗ್ ಟು ಟೀಚ್ ಹರ್ ಹೌ ಟು maneuver the bike, how to change the gears, the clutch and all of that. So especially the turning was a problem, so we are trying to fix that problem, because while turning the bike used to stall. So that is not happening now. See, if you can see, she's able to ride it without stalling the bike. Let me tell you, she has never rode a bike before. It's only the scooter she knows to ride, and probably cycle, but motorbike is the first time. The gear bikes are the first time. So still she's able to ride it now. So if you can see, the bike used to stall while turning. Now that problem is solved. I taught her how to do the declutching. So how you should not stop the bike, how you should use the gear adjustment properly while turning. So that is fixed. This is a perfect place to teach, man, bikes. Nobody is there, completely empty roads. So now she's also able to go fast, like third gear, second gear is what she knows now. So eventually I'm trying to learn for more gears, how to stop while you're fast, how to adjust the clutch while you're stopping. All of that is also I'm going to teach that as well. So if you see, bike has not stopped, and now this is the stopping. See how she stops the bike. She knows to do the neutral part, to add it on neutral and then off the bike. How is your experience? Tell me. Awesome. Is it difficult to ride a bike? Not at all. It's easy? Yes. Okay. ನೋಡಿದಲ್ಲ ಡಿಫ್ರೆನ್ಸು ಏನು ಮಾಡಬೇಕಂದ್ರೆ, ಸೊ ಕಾರ್ನರಿಗೆ ಮಾಡುವಾಗ ಸ್ವಲ್ಪ ರೇಸ್ ಮಾಡಬೇಕು ಆಕ್ಸಿಲೇಟರ್.
ಟರ್ನ್ ಮಾಡುವಾಗ ಸ್ಲೈಟ್ ಆಕ್ಸಿಲೇಟರ್ ಬೇಕೇ ಬೇಕು. ನೀವು ತುಂಬ ಸ್ಲೋ ಮಾಡಿದರೆ ಬೈಕ್ ಪುನಃ ಸ್ಟಾಲ್ ಆಗ್ತದೆ ಆ್ಯಂಡ್ ವಿಲ್ ಸ್ಟಾಪ್ ಫಾರ್ ಶೋರ್. ನಿಮಗೆ ಅದು ಶೇಕ್ ಆಗ್ತದೆ. ಇಫ್ ಯು ಗಿವ್ ಆಕ್ಸಿಲೇಟರ್ ಅದು ಒಂದು ಮೋಷನಿಗೆ ಹೋಗ್ತದೆ. ಸೊ ಇಟ್ ವಿಲ್ ಬಿ ಇನ್ ಅ ಮೋಷನ್, ಅದು ಶೇಕ್ ಆಗಲ್ಲ. ಸೊ ಸ್ಟೆಬಿಲಿಟಿಗೋಸ್ಕರ ನಾವು ಸ್ವಲ್ಪ ರೇಸ್ ಮಾಡಲೇಬೇಕು. ದಟ್ಸ್ ಅ ಡಿಫ್ರೆನ್ಸ್. ಸೊ ಬಿಗಿನರ್ ಅವರಿಗೆಲ್ಲ ಗೊತ್ತಾಗಲ್ಲ, ಸ್ವಲ್ಪ ಫ್ಯೂಚರಲ್ಲಿ ಸ್ವಲ್ಪ ಅದು ಆಟೋಮ್ಯಾಟಿಕ್ ಕಲಿಬೋದು, ಆಗ ಗೊತ್ತಾಗ್ತದೆ ಅವರಿಗೆಲ್ಲ. ಸೊ ಅದನ್ನೆಲ್ಲ ಹೇಗೆ ಬೇಕಾದರೂ ಮಾಡಲಿ. ಸೊ ಲೆಟ್ಸ್ ಲೀವ್ ಇಟ್ ಲೈಕ್ ದಟ್. ಆಕ್ಸಿಲೇಟರ್ ನೋಡಿ, ಇದು ಸ್ವಲ್ಪ ಕಲಿಕ್ಕೆ ಸ್ವಲ್ಪ ಇತ್ತು. ಸೊ ಕಾಲು ಕೆಳಗೆ ಇಡದೆ ಟರ್ನ್ ಮಾಡಲಿಕ್ಕೆ, ಸ್ಪೆಷಲಿ ಅದೊಂದು ಯೂಟರ್ನ್ ಎಲ್ಲ ಮಾಡುವಾಗ ಕಾಲು ಕೆಳಗೆ ಇಟ್ಕೊಂಡು ಮಾಡಲಿಕ್ಕೆ ಇಟ್ಸ್ ಗೋಣ ಬಿ ಲೈಕ್ ಏನೋ ಲಿಟಲ್ ಡಿಫಿಕಲ್ಟ್ ಅಲ್ವಾ. ಸ್ವಲ್ಪ ಸ್ಲೋಸ್ ಆಗ್ತದೆ, ಸ್ಪೀಡ್ ಬ್ರೇಕ್ ಆಗ್ತದೆ. ಸೊ ದಟ್ ಈಸ್ ಅ ಪ್ರಾಬ್ಲಮ್. ಇದೀಗ ಸ್ಮೂತಾಗಿ ಟರ್ನ್ ಮಾಡಬೇಕು. ಐ ಥಿಂಕ್ ಪ್ರಾಬ್ಲಿ ಈ ಸೈಡ್ ಒಳಗೆ ಸ್ವಲ್ಪ ಕಷ್ಟ ಆಗ್ತದೆ ಒಂದು ಮಾಡಲಿಕ್ಕೆ, ಲೈಕ್ ದ ಲೆಫ್ಟ್ ಸೈಡ್. ಬಟ್ ರೈಟ್ ಸೈಡ್ ಒಳಗೆ ಈಸಿಯಾಗಿ ಮಾಡ್ತಿದ್ದಾರೆ. ಕ್ಲೋಸ್ ಟರ್ನ್. ಈ ಸೈಡ್ ಹಾಗೆ ಟರ್ನ್ ಮಾಡು. ರೇಸ್ ಆಕ್ಸಿಲೇಟರ್. ಮುಂಚೆ ಸ್ಟಾರ್ಟಿಂಗಲ್ಲಿ ಏನಾಗ್ತಿತ್ತು ಅಂದರೆ ಗಾಡಿ ಸ್ಟಾಲ್ ಆಗ್ತಿತ್ತು. ಸ್ಟಾಲ್ ಅಂದರೆ ಸ್ಟಾಪ್ ಆಗ್ತಿತ್ತು ಗಾಡಿ, ಆಯಿತಾ. ಅದು ಕ್ಲಚ್ ಅಡ್ಜಸ್ಟ್ಮೆಂಟ್ ಸರಿಯಾಗಿ ಆಗ್ತಿರಲಿಲ್ಲ ಅವಳಿಗೆ. ಬಟ್ ಈಗ ಅದು ಸ್ವಲ್ಪ ಸಾಲ್ವ್ ಆಗಿದೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ಅವಳದು ಗಾಡಿ ಎಲ್ಲೂ ಸ್ಟಾಪ್ ಆಗ್ತಿಲ್ಲ. ಒಂದು ಸ್ಲೋ ಮಾಡುವಾಗ ಸಹ ಗಾಡಿ ಸ್ಟಾಪ್ ಆಗ್ತಿಲ್ಲ. ಸೊ ದಿಸ್ ಇಸ್ ಸಮ್ ಕೈಂಡ್ ಆಫ್ ಇಂಪ್ರೂವ್ಮೆಂಟ್ ಇದೆ ನೋಡಿ. 1 ವೀಕಲ್ಲಿ ಇಷ್ಟು ಇಂಪ್ರೂವ್ ಆಗಿದ್ದಾವೆ ಅವಳು. ಸೊ ಇಟ್ ಇಸ್ ಅ ಗುಡ್ ಥಿಂಗ್. ಆಕ್ಸಿಲೇಟರ್. ನೋಡಿ, ಅವಳು ತುಂಬ ಸ್ಲೋ ಮಾಡ್ತಾರೆ ಕಾರ್ನಲ್ಲಿ, ಅದಕ್ಕೆ ಅವಳಿಗೆ ಬ್ಯಾಲೆನ್ಸ್ ತಪ್ತಾ ಉಂಟು. ಸ್ವಲ್ಪ ಆಕ್ಸಿಲೇಟರ್ ಕೊಟ್ಟರೆ ಹೋಗ್ತದೆ. ಬಟ್ ಓಕೆ, ಬಿಗಿನರ್ ಅಲ್ವ, ಏನಾದರೂ ಸ್ವಲ್ಪ ಕಲೀಲಿಕ್ಕಿದೆ ಇನ್ನು. ನೋಡಿ, ಅವಳು ತುಂಬ ಸ್ಲೋ ಮಾಡ್ತಾರೆ. ಸ್ವಲ್ಪ ರೇಸ್ ಮಾಡಿದರೆ ಸಹ ಅವಳಿಗೆ ಪಾಸ್ ಆಗೋದಿಲ್ಲ ಇನ್ನು. ಮತ್ತು ಅದು ಯಾರು ಹೇಳಿದ್ದು ಅವರಿಗೆಲ್ಲ, ಅವರಿಗೆ ಅರ್ಥ ಆಗಬೇಕಲ್ಲ ಹೇಳಿದರೆ ಸರ್. So now if you see, she's not keeping her legs down. See, that is the improvement. So she's not keeping her legs down. She's adjusting the clutch and the accelerator. See the difference? See. The legs are not coming down, so I think this is a very good way of starting it. So she's very happy. So we are going to hit 50 now. Let's go. So she is going to hit 50 on the Odo. Go. Third gear. 50. So we are hit 50, guys. First 50. Century, half century. This is how you learn the bike. No stopping, nothing. See how the bike is turning now. No issues at all. That's confidence. Now let's go. Whoa! Second gear. See this? The biggest issue that was there was the turning part, because the bike is stalled while turning. That is sorted. Everything is sorted. When you hit high speeds, that's when you get confident. Okay, now let's go. Another 50. Go. Second gear. Hit. Third gear. Good. So we have hit a 50 again. That's how we do it. You saw that? So this was the second day of riding. First day it was just like, just starting, stopping and all of that. And now we have done the other part that was like turning, hitting gears and all of that. So I think most of the things are sorted now. What we have to do now is ride on the highway. A lot of people saying that you can't learn on Duke 250. Let me tell you, Duke 250 is not a very powerful vehicle like the 390. It gives you very linear power in the beginning and then it goes. So above 5000 RPM is where it catches the pace. So you can learn on the 250, and especially it's good for girls, man. Like for lady riders, I think the 250 Duke is one of the best choice. So I would recommend this.
whenever if you want to buy a bike and if you're a beginner, for guys or girls, if you're a beginner, I think you should go with the 250, not the 390. This is a completely relaxed machine, not unlike the 390 that we have. All right, that would be my suggestion.